ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಈ ವರ್ಷ? ವೃಶ್ಚಿಕ ರಾಶಿಯವರಂತ ಬಂದಿದ ತಕ್ಷಣ ನಮಗೆ ಬಹಳ ಮುಖ್ಯವಾಗಿ ಕಂಡುಬರುವಂಥದ್ದು ಜನಮೆಚ್ಚಿದ ನಾಯಕ, ಧೀಮಂತ ನಮ್ಮ ಒಂದು ಜನನಾಯಕ ಯಾರ ಇದ್ದರೆ ನರೇಂದ್ರ ಮೋದಿಯವರು. ನಮ್ಮ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿ ಅವ್ರದ್ದು ವೃಶ್ಚಿಕ ರಾಶಿ ಇದೆ, ಸಿದ್ದರಾಮಯ್ಯದವರು ವೃಶ್ಚಿಕ ರಾಶಿ ಇದೆ, ಯಡಿಯೂರಪ್ಪನವ್ರದ್ದು ವೃಶ್ಚಿಕ ರಾಶಿ ಇದೆ. ಇವ್ರದ್ದೆಲ್ಲ ನೋಡ್ತಾ ಬಂದಾಗ ನರೇಂದ್ರ ಮೋದಿ ಅವ್ರಿಗೂ ಅಷ್ಟೇ ಇಷ್ಟು ವರ್ಷಗಳ ಕಾಲ ಏನು ಶುಭ ಫಲ ಕಂಡು ಬರ್ತಾ ಇತ್ತು, ಇನ್ನು ಮುಂದಿನ ಒಂದು 5-6 ವರ್ಷಗಳ ಕಾಲ ಈ ವೃಶ್ಚಿಕ ರಾಶಿಯವರ ಬಗ್ಗೆ ನಾವು ನೋಡೋದಾದರೆ ಅವ್ರಿಗೆ ಅಷ್ಟು ಸಮಾಧಾನ ಇರೋದಿಲ್ಲ. ನಮ್ಮ ಪ್ರಧಾನಮಂತ್ರಿಗಳು ಅವ್ರು ತಗೊಳ್ಳೋಂಥ ತೀರ್ಮಾನಗಳು ಅಷ್ಟು ಸಮಂಜಸವಾಗಿರೋದಿಲ್ಲ. ಈ ವರ್ಷ ಸೆಪ್ಟೆಂಬರ್ ತಿಂಗಳ ನಂತರ ಅವರ ಜೊತೆಲಿರೋರಿಂದಲೇ ಸ್ವಲ್ಪ ತುಂಬ ಒಂದು ಟೀಕೆಗೆ ಗುರಿಯಾಗುವಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅವರು ಸಾಕಷ್ಟು ಅವ್ರು ಏನೇ ಒಂದು ಮಾತುಗಳನ್ನ ಆಡೋಕ್ಕೆ ಮುಂಚೆ ಸಾಕಷ್ಟು ಗಮನವನ್ನು ಹರಿಸ್ಬೇಕಾಗತ್ತೆ. ಹಾಗೆ ಅವ್ರು ಕೈಗೊಳ್ಳುವಂಥ ತೀರ್ಮಾನ ಸಾಕಷ್ಟು ಗಂಭೀರತೆಯಿಂದ ಇರಬೇಕು. ಹಾಗೆ ಅವರಿಂದ ಇನ್ನೂ ಅನೇಕ ನಮಗೆ ದೇಶಕ್ಕೆ ಖಂಡಿತವಾಗಿ ಒಳ್ಳೆಯ ದಿನಗಳು ಕಾದಿದೆ. ಆದರೆ ಅವರ ಜಾತಕದ ಪ್ರಕಾರ ವೈಯಕ್ತಿಕವಾಗಿ ಇನ್ನೂ ಒಂದು 4-6 ವರ್ಷಗಳ ಕಾಲ ಅವ್ರಿಗೆ ಸಮಯ ಅಷ್ಟೊಂದು ಸಮಾಧಾನ ಕಂಡು ಬರ್ತಾ ಇಲ್ಲ. ಹಾಗೆ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರುವಂಥ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಶುಭ ಫಲಗಳು ದೊರೆಯುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿ ನಮಗೆ ಕಂಡು ಬರ್ತಾ ಇದೆ. ಹಾಗೆ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರುವಂಥವ್ರಿಗೆ ಈ ಕಟ್ಟಡ ಸಂಬಂಧಪಟ್ಟಂಥ ವ್ಯವಹಾರಸ್ಥರಿಗೆ, ಅದು ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಸಾಕಷ್ಟು ಶುಭ ಫಲಗಳು ಕಂಡು ಬರ್ತಾ ಇದೆ. ಹಾಗೆ ಈ ಪೊಲೀಸ್ ಇಲಾಖೆ ಸಂಬಂಧಪಟ್ಟಂಥ ವೃಶ್ಚಿಕ ರಾಶಿಗಳು ಯಾರೇ ಇದ್ದರೆ ಅವ್ರಿಗೂ ಸಹ ಈ ವರ್ಷ ಮುಂಬಡ್ತಿ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ನಿಮಗೆ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಶುಭ ಆಗಬೇಕು ಅಂತ ಹೇಳಿದ್ರೆ ಸಾಕಷ್ಟು ನೀವು ಸಹ ಶನಿ ಆರಾಧನೆಯನ್ನು ಮಾಡಿ ಶನಿ ಭಗವಾನ್ನ ನೀವು ಪೂಜೆಯನ್ನು ಮಾಡೋದ್ರಿಂದ ಖಂಡಿತವಾಗಿ ನಿಮಗೆ ಬರುವಂಥ ತೊಂದರೆಯಿಂದ ದೂರ ಆಗಬಹುದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.